ಇಸ್ಲಾಮಿಕ್ ದಾಳಿಗೆ ಒಳಗಾಗಿ ತಮ್ಮ ಸ್ವರೂಪಗಳನ್ನೇ ಕಳೆದುಕೊಂಡು ಮಸೀದಿಗಳಾಗಿರುವಂಥ ಈ ಹಿಂದಿನ ಹಿಂದೂ ದೇವಾಲಯಗಳನ್ನು ವಾಪಸ್ ಪಡೆಯಬೇಕು ಅನ್ನುವ ಒಂದು ಹೋರಾಟ ನಡೀತಾ ಇದೆ. ಅಯೋಧ್ಯ ಅದರ ಪೀಕ್ ಅದು. ಅಂಥದ್ದೇ ಹೋರಾಟ ಮಧ್ಯಪ್ರದೇಶದ ಧಾರ್ನಲ್ಲಿರುವ ಭೋಜಶಾಲಾ ವಿಷಯದಲ್ಲೂ ನಡೀತಾ ಇತ್ತು. ಇವತ್ತು ಹಿಂದೂಗಳಿಗೆ ದೊಡ್ಡ ಜಯ ಆಗಿದೆ. ಮಧ್ಯಪ್ರದೇಶ ಹೈಕೋರ್ಟಿನ ಭೂಪಾಲ್ ಹೈಕೋರ್ಟಿನ ಇಂದೋರ್ ಪೀಠ ಇವತ್ತು ಭೋಜಶಾಲಾ ವಿಷಯದಲ್ಲಿ ಐತಿಹಾಸಿಕ ತೀರ್ಪನ್ನು ಕೊಡ್ತು. ಈ ಜಾಗಕ್ಕೂ ಮುಸ್ಲಿಮರಿಗೂ ಸಂಬಂಧ ಇಲ್ಲ, ಇಲ್ಲಿ ಇಸ್ಲಾಮಿಕ್ ಆಚರಣೆಗಳು ನಡೆಯಕೂಡದು, ಇದು ಸಂಸ್ಕೃತ ಪಾಠಶಾಲೆ ಆಗಿತ್ತು, ಸರಸ್ವತಿಯ ದೇವಸ್ಥಾನ ಆಗಿತ್ತು ಅನ್ನುವುದಕ್ಕೆ ಬೇಕಾದಷ್ಟು ಸಾಕ್ಷ್ಯಗಳಿದ್ದಾವೆ. ಇನ್ನು ಮುಂದೆ ಅಲ್ಲಿ ಸರಸ್ವತಿ ಪೂಜೆ ನಡೀಬೇಕು ಅಂತ ಭೂಪಾಲ್ ಹೈಕೋರ್ಟ್ನ ಇಂದೋರ್ ಪೀಠ ಆದೇಶ ಕೊಡ್ತು. ಮಧ್ಯಪ್ರದೇಶದ ಧಾರ್ನಲ್ಲಿದೆ ಇದು ಫೋಟೋಗಳು ಬರ್ತಾ ಇದ್ದಾವೆ. ಇನ್ನೊಂದ್ಸಲ ಫೋಟೋಗಳನ್ನೆಲ್ಲ ತೋರಿಸಿ. ಇದು ದೇವಸ್ಥಾನವ ಮಸೀದಿಯ ಅಂತ ಗೊತ್ತಾಗಬೇಕು ಅಂದರೆ ನೀವೇನು ಪುರಾತತ್ವ ಪರಿಣಿತರಾಗಿರಬೇಕಾಗಿಲ್ಲ, ಆರ್ಕಿಯಾಲಜಿಕಲ್ ಎಕ್ಸ್ಪರ್ಟ್ ಆಗಿರಬೇಕಾಗಿಲ್ಲ. ಇದು ದೇವಸ್ಥಾನನ ಮಸೀದಿನ ಅಂತ ಗೊತ್ತಾಗಬೇಕು ಅಂದರೆ 2 ಕಣ್ಣು ಸರಿಯಾಗಿದ್ದರೆ ಸಾಕು, ತಲೆಯಲ್ಲಿ 4 ಗ್ರಾಮ್ ಬುದ್ಧಿ ಇದ್ದರೆ ಸಾಕು, ಮತ್ತು ಬೇಕಾದಷ್ಟು ಕಾಮನ್ ಸೆನ್ಸ್ ಇದ್ದರೆ ಸಾಕು. ಇದೊಂದು ದೇವಸ್ಥಾನವ, ಇದೊಂದು ಮಸೀದಿಯ ಅಂತ ಅರ್ಥ ಆಗಬೇಕು ಅಂದರೆ. ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ, ಜಾತ್ಯತೀತ ರಾಷ್ಟ್ರ, ಆದ್ದರಿಂದ ಈ ಪ್ರಕರಣಗಳು ವರ್ಷಗಟ್ಟಲೆ ಕೋರ್ಟ್ನಲ್ಲಿ ನಡೀತವೆ. ಟರ್ಕಿಯಲ್ಲಾದರೆ ಅಧಿಕಾರ ಬದಲಾದ ತಕ್ಷಣ ನೆನ್ನೆ ತನಕ ಹಾಗಿಯಾ ಸೋಫಿಯಾ ಚರ್ಚು, ಇವತ್ತಿಂದ ಅದು ಮಸೀದಿ, ಅನೌನ್ಸ್ಡ್, ಮುಗಿದ ಕತೆ. ಬಟ್ ಇಲ್ಲಿ ಹಂಗಲ್ಲ. ದಶಕಗಳ ಕಾಲ ಸಾಕ್ಷ್ಯಗಳನ್ನು ಕೊಟ್ಟು ವಾದ ಮಾಡಬೇಕಾಗತ್ತೆ. ಇಲ್ಲಿ ಜಾತ್ಯತೀತತೆಗೆ ಜಯವಾಗಲಿ. ಭೋಜಶಾಲಾ ಮಧ್ಯಪ್ರದೇಶ ಹೈಕೋರ್ಟ್ ಹೇಳಿದ್ದು, ಧಾರ್ ಜಿಲ್ಲೆಯ ಭೋಜಶಾಲಾ ಮಸೀದಿಯಲ್ಲ, ಅದು ಸರಸ್ವತಿ ದೇವಸ್ಥಾನ. ಅಲ್ಲಿನ ಸ್ವರೂಪವು ಹಿಂದೂ ಮಂದಿರದ್ದು, ಅದು ಸರಸ್ವತಿ ದೇಗುಲ. ಭೋಜಶಾಲಾ ವಿವಾದಿತ ಜಾಗವು ಸಂಸ್ಕೃತ ಪಠಣ ಮಾಡ್ತಾ ಇದ್ದ ಜಾಗ. ಆ ಜಾಗದಲ್ಲಿಯೇ ಸರ್ಕಾರ ಸರಸ್ವತಿ ವಿಗ್ರಹವನ್ನು ಸ್ಥಾಪಿಸಲಿ. ಈ ಜಾಗದಲ್ಲಿ ಹಿಂದೂಗಳು ಮಾತ್ರ ಪೂಜೆ ಸಲ್ಲಿಸಲು ಹಕ್ಕು ಹೊಂದಿರುತ್ತಾರೆ. ಈ ಸಂಕೀರ್ಣವನ್ನು ಪುರಾತತ್ವ ಇಲಾಖೆ ಕಂಟ್ರೋಲ್ಗೆ ತೆಗೆದುಕೊಳ್ಳಲಿ. ಧಾರ್ನಲ್ಲಿಯೇ ಮುಸ್ಲಿಮರು ಸರ್ಕಾರದಿಂದ ಪ್ರತ್ಯೇಕ ಭೂಮಿ ಪಡೆಯಲಿ. ಈ ಜಾಗ ಪರ್ಮಾರ ರಾಜವಂಶದ ಭೋಜರಾಜರ ಸಂಸ್ಕೃತ ಕಲಿಕಾ ಕೇಂದ್ರ. ಸಂಸ್ಕೃತ ಕಲಿಕಾ ಕೇಂದ್ರ ಎಂಬುದಕ್ಕೆ ಐತಿಹಾಸಿಕ ಸಾಹಿತ್ಯ ದಾಖಲೆಗಳಿದ್ದಾವೆ. ಲಂಡನ್ ಮ್ಯೂಸಿಯಂನ ಸರಸ್ವತಿ ದೇವಿ ವಿಗ್ರಹ ಮರಳಿ ತರುವುದನ್ನು ಪರಿಗಣಿಸಬಹುದು ಅಂತ ಮಧ್ಯಪ್ರದೇಶ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಅಂದರೆ ಲಂಡನ್ ಮ್ಯೂಸಿಯಂ ಅದು ಮ್ಯೂಸಿಯಂ ಅಲ್ಲ, ಅದು ಈಗ ಇತ್ತೀಚೆಗೆ ಕಡಿಮೆ ಆಗಿದ್ದಾವೆ. ಪೊಲೀಸರು ಕಳ್ಳರಿಂದ ವಶಪಡಿಸಿಕೊಂಡ ವಸ್ತುಗಳನ್ನೆಲ್ಲ ಸಾಲಾಗಿ ಜೋಡಿಸಿಟ್ಟು ಕಳ್ಳರನ್ನು ನಿಲ್ಲಿಸಿ, ಅರೆಸ್ಟ್ ಮಾಡಿದ ಪೊಲೀಸರು ನಿಲ್ಲಿಸಿ ಫೋಟೋ ತೆಗೆಸ್ತಿದ್ರು. ಹಂಗದು ಲಂಡನ್ ಮ್ಯೂಸಿಯಂ ಅಂದರೆ. ಭಾರತದ ವಸ್ತುಗಳನ್ನಷ್ಟು ಅಲ್ಲಿಂದ ವಾಪಸ್ ತಗೊಂಡ್ಬಿಟ್ರೆ ಖಾಲಿ ಅದು. ಬ್ರಿಟಿಷರು ಭಾರತದಿಂದ ಕೊಳ್ಳೆ ಹೊಡ್ಕೊಂಡು ಹೋಗೋದನ್ನೆಲ್ಲ ತಮ್ಮದು ಅನ್ನುವ ರೀತಿಯಲ್ಲಿ ಪ್ರದರ್ಶನಕ್ಕಿಟ್ಟಿದ್ದಾರೆ ಲಂಡನ್ ಮ್ಯೂಸಿಯಂನಲ್ಲಿ. ಅಲ್ಲಿ ಸರಸ್ವತಿ ವಿಗ್ರಹವೂ ಇದೆ. ಅದನ್ನು ವಾಪಸ್ ತಂದು ಇಲ್ಲಿ ಮರು ಪ್ರತಿಷ್ಠಾಪನೆ ಮಾಡುವ ಬಗ್ಗೆ ಸರ್ಕಾರ ಯೋಚಿಸಬಹುದು ಅಂತ ಮಧ್ಯಪ್ರದೇಶ ಹೈಕೋರ್ಟ್ ಹೇಳಿತು. ಇಲ್ಲೊಂದು ಸಂಸ್ಕೃತ ಪಾಠಶಾಲೆ ಇತ್ತು. ಮಕ್ಕಳ ಸಂಸ್ಕೃತ ಕಲಿತಾ ಇದ್ರು. ಮಕ್ಕಳು, ಅಧ್ಯಾಪಕರೆಲ್ಲ ಸೇರಿ 1500 ಜನ, ಅಂದರೆ ಯೂನಿವರ್ಸಿಟಿ ರೀತಿಯಲ್ಲಿ 1500 ಜನ ಇದ್ರು ಇಲ್ಲಿ. ಮಕ್ಕಳು, ಅಧ್ಯಾಪಕರೆಲ್ಲ ಸೇರಿ ಅಲಾವುದ್ದೀನ್ ಖಿಲ್ಜಿ ದಾಳಿ ಮಾಡ್ತಾ ಇದರ ಮೇಲೆ ಒಬ್ಬರನ್ನೂ ಉಳಿಸ್ಲಿಲ್ಲ ಆತ. ಎಲ್ಲ 1500 ಜನರನ್ನು ಕೊಂದು ಈ ಸರಸ್ವತಿ ದೇವಸ್ಥಾನವನ್ನು ಮಸೀದಿಯನ್ನಾಗಿ ಕನ್ವರ್ಟ್ ಮಾಡ್ದ. ಕಮಲ್ ಮೌಲಾ ಮಸೀದಿ ಅಂತ ಜನಪ್ರಿಯ ಆಗ್ಬಿಡ್ತಿದೆ. ಕಮಲ್ ಮೌಲಾ ಮಸೀದಿ. ಇದನ್ನು ಹಿಂದೂಗಳಿಗೆ ಕೊಡಬಾರದು ಅಂತ ವಾದ ಮಾಡುವ ಮುಸ್ಲಿಮರ ವಾದ ಏನು ಅಂದರೆ 700 ವರ್ಷಗಳಿಂದ ಅಲ್ಲಿ ನಾವು ನಮಾಜ್ ಮಾಡ್ತಾ ಇದ್ದೀವಿ, ಆದ್ದರಿಂದ ಇದನ್ನು ಮಸೀದಿ ಅಂತ ಹೇಳಿ ಅಂತ. 700 ವರ್ಷಗಳಿಂದ ನಮಾಜ್ ಮಾಡಿಕೊಂಡು ಬಂದಿರುವ ಕಾರಣಕ್ಕಾಗಿ ಇದು ಮಸೀದಿ.
ವಕ್ಫ್ ಫ್ಯಾಕ್ಟು ನೆನಪಾಯ್ತಾ? ವಕ್ಫ್ ಫ್ಯಾಕ್ಟ್. ಯೂಸರ್ ಬೈ ವಕ್ಫ್ ಅಂತ ಒಂದಿದೆ. ಯಾವುದಾದರೂ ಜಾಗವನ್ನು ಇಸ್ಲಾಮಿಕ್ ಪದ್ಧತಿಗಳಿಗೆ ಬಳಸ್ತಾ ಇದ್ದರೆ ಅದು ವಕ್ಫ್ದಾಗ್ಬಿಡುತ್ತೆ ಅಂತ. ಹಂಗಿದು ವಕ್ಫದ್ದು ಅಂದ್ಬಿಟ್ರು. ಕೇಸ್ ನಡೀತು, ವರ್ಷಗಳ ಕಾಲ ನಡೀತು. 2003ರಲ್ಲಿ ಕೇಂದ್ರ ಪುರಾತತ್ವ ಇಲಾಖೆ ಒಂದು ಆದೇಶ ಹೊರಡಿಸ್ತು. ಇಲ್ಲಿ ಮಂಗಳವಾರ ಸರಸ್ವತಿ ಪೂಜೆ ನಡೀಬೇಕು, ಶುಕ್ರವಾರ ನಮಾಜ್ ನಡೀಬೇಕು ಅಂತ. ಶುಕ್ರವಾರ ನಮಾಜ್ ಮಾಡಿ ಮಂಗಳವಾರ ಸರಸ್ವತಿ ಪೂಜೆ ಮಾಡಿ ಅಂತ. ಅಲ್ಲಿ ತನಕ ಪೂಜೆ ನಡೀತಾ ಇತ್ತು, ಆನಂತರ ನಮಾಜೂ ಮಾಡಬೇಕು ಅಂತ ಆದೇಶ ಆಯಿತು. ನೆನಪಿರಲಿ, ಎಲ್ಲಾದರೂ ಉಂಟೆ ಅಂದರೆ ನಮಾಜ್ ನಡೆಯುವ ಜಾಗದಲ್ಲಿ ಪೂಜೆ ಮಾಡೋದಕ್ಕೇನು ಸಮಸ್ಯೆ ಇಲ್ಲ. ಪೂಜೆ ನಡೆಯುವ ಜಾಗದಲ್ಲಿ ನಮಾಜ್ ನಡೀಬೋದಾ ಅಂತ ಒಂದು ಪ್ರಶ್ನೆ ಅಷ್ಟೇ. ಪುರಾತತ್ವ ಇಲಾಖೆ ವರದಿ ಕೊಡ್ತು. ಹಿಂದೂ ಫ್ರಂಟ್ ಫಾರ್ ಜಸ್ಟಿಸ್ನ ಉಪಾಧ್ಯಕ್ಷ ಆಶೀಶ್ ಗೋಯಲ್ ಅರ್ಜಿ ಸಲ್ಲಿಸಿದ್ರು. ದೀರ್ಘ ವಿಚಾರಣೆ ನಡೀತು. ಕೋರ್ಟ್ ರಿಪೋರ್ಟ್ ಕೇಳ್ತು. ಅಲ್ಲಿ ಉತ್ಖನನ ನಡೆಸ್ರಿ, ಏನು ಸಿಗುತ್ತೆ ನೋಡ್ರಿ ಅಂತ. ಉತ್ಖನನದ ಅವಶ್ಯಕತೆ ಏನಾದರೂ ಇದೆಯೇನ್ರಿ? ಇದನ್ನು ದೇವಸ್ಥಾನನ ಮಸೀದಿನ ಅಂತ ಹೇಳ್ಕೊಳ್ಳೋದಕ್ಕೆ ಭೂಮಿ ಆಗಿಬೇಕಾ? ಮೇಲ್ಗಡೆ ಇರೋದು ಕಣ್ಣಿಗೆ ಕಾಣಿಸೋದಿಲ್ವೇ? ಕಾಶಿ ವಿಶ್ವನಾಥನ ದೇವಸ್ಥಾನ ಹೊರಗಿಂದ ನೋಡ್ರೆ ಗೊತ್ತಾಗೋದಿಲ್ವಾ? ಭೂಮಿ ಅಗದು ನೋಡ್ಬೇಕಾದನ್ನ ಅಗದ್ರು. ಸಮೀಕ್ಷೆ ನಡೆಸಿ ಪುರಾತತ್ವ ಇಲಾಖೆ ಹೈಕೋರ್ಟಿಗೆ ರಿಪೋರ್ಟ್ ಕೊಡ್ತು. ಗಣೇಶನ ವಿಗ್ರಹ ಸೇರಿದಂತೆ 94 ವಿಗ್ರಹಗಳ ಸಿಕ್ಕುವಲ್ಲಿ. ಗಣೇಶ, ಬ್ರಹ್ಮ, ನರಸಿಂಹ, ಭೈರವ ಸೇರಿದಂತೆ 94 ವಿಗ್ರಹಗಳಿದ್ವು ಒಳಗೆ. ಸರಸ್ವತಿ ದೇವಿಯ ದೇವಸ್ಥಾನ ಆಗಿತ್ತಿದು ಅಂತ ಪುರಾತತ್ವ ಇಲಾಖೆ ರಿಪೋರ್ಟ್ ಕೊಡ್ತು. 2000 ಪುಟಗಳ ರಿಪೋರ್ಟ್ ಆಗಿತ್ತಿದು. ಆ ರಿಪೋರ್ಟ್ನ ಆಧಾರದ ಮೇಲೆ ಕೇಸ್ ನಡೀತು. ಈಗ ಹಿಂದೂ ಪಾರ್ಟಿ ಕೇಸ್ ಗೆದ್ದಿದೆ. ವಿಷ್ಣು ಶಂಕರ್ ಜೈನ್ ಅಯೋಧ್ಯೆ ಕೇಸ್ ನಡೆಸಿದ್ರು, ಕಾಶಿ ಕೇಸ್ ನಡೆಸಿದ್ರು, ಮಥುರಾದ ಕೇಸನ್ನು ಇವರೇ ನಡೆಸ್ತಾ ಇದ್ದಾರೆ. ವಿಷ್ಣು ಶಂಕರ್ ಜೈನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.